ಶ್ರೀ ಸಾಯಿನಾಥಾಯ ನಮಃ. ಬಾಬಾರವರು ಎಲ್ಲರಿಗೂ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ 40 ಪಾರಾಯಣ ಮಾಡುತ್ತೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಅವರು ತಮ್ಮ ಭಕ್ತರು ನೆನೆಸಿದರೆ ಸಾಕು, ಬಾಬಾ ಯಾವುದೋ ಒಂದು ರೂಪದಿಂದ ಅಲ್ಲಿಗೆ ಬರುತ್ತಿದ್ದರು. ಇದು ಅನೇಕರ ಅನುಭವಕ್ಕೆ ಬಂದಿತ್ತು. ಸಾಯಿಯವರು ತಮ್ಮ ಭಕ್ತರ ತಲೆಯ ಮೇಲೆ ಕೈ ಇರಿಸಿ ತಮ್ಮ ಅದ್ಭುತ ಶಕ್ತಿಯೇ ಅವರಲ್ಲಿ ಪ್ರವಹಿಸುವಂತೆ ಮಾಡಿ ಕೃಪಾಶೀರ್ವಾದ ಮಾಡುತ್ತಿದ್ದರು. ಥಾಣಾ ಜಿಲ್ಲೆಯ ಅಧಿಕಾರಿ ಬಾಳಾ ಸಾಹೇಬ್ ದೇವ್ ಅವರು ತಾವು ಮಾಡಿಕೊಂಡ ಹರಕೆಗಳು ಸಫಲವಾದುದಕ್ಕಾಗಿ ಉದ್ಯಾಪನಾ ಸಮಾರಂಭವನ್ನು ಏರ್ಪಡಿಸಿ ಬಾಬಾ ಅವರನ್ನು ಪತ್ರ ಮುಖೇನ ಭಕ್ತಿಯಿಂದ ವಿಶೇಷವಾಗಿ ಆಹ್ವಾನಿಸಿದರು. ಬಾಬಾ ಇದನ್ನು ನೋಡಿ, ನಾನು ಸ್ಮರಿಸಿದರೆ ಸಾಕು, ಅವರ ಬಳಿಗೆ ಧಾವಿಸುತ್ತೇನೆ, ನಾವಿಬ್ಬರೂ ಬರುತ್ತೇವೆ ಎಂದು ತಿಳಿಸು ಎಂದು ಬಾಪು ಜೋಗ ಅವರಿಗೆ ತಿಳಿಸಿದರು. ಇದರಂತೆ ಅವರು ಕಾಗದಕ್ಕೆ ಉತ್ತರ ಬರೆದರು. ಬಾಬಾ ಅವರು ರಾಹತ, ರೂಯಿ, ನೀಮ್ಗಾಂವ್ಗಳನ್ನು ಬಿಟ್ಟರೆ ಶಿರಡಿಯಿಂದ ಹೊರಗೆ ಎಲ್ಲಿಯೂ ಹೋಗುತ್ತಿರಲಿಲ್ಲ. ಒಮ್ಮೆ ದೇವ ಅವರಿಗೆ ರೈಲ್ವೆ ನಿಲ್ದಾಣದಲ್ಲಿ ಒಬ್ಬ ಸನ್ಯಾಸಿಯು ಗೋ ಸಂರಕ್ಷಣೆಯ ಬಗ್ಗೆ ಚಂದ ಕೇಳಲು ಬಂದ. ಅವರು ಈಗಾಗಲೇ ಒಬ್ಬರು ಈ ಬಗ್ಗೆ ಹಣ ತೆಗೆದುಕೊಂಡಿದ್ದಾರೆ, ಇನ್ನು 3-4 ತಿಂಗಳ ನಂತರ ಬನ್ನಿ ಎಂದರು. ಇದಾಗಿ 1 ತಿಂಗಳಾಗಿತ್ತು. ಅದೇ ಸನ್ಯಾಸಿಯು ದೇವ ಅವರ ಮನೆಗೆ ಬಂದಾಗ ಅವರು ಆತ ಚಂದ ಎತ್ತಲು ಬಂದವನು ಎಂದು ತಿಳಿದು ಆ ಸನ್ಯಾಸಿಯು ಆಗ ಮುಗುಳ್ನಕ್ಕು, ನಾನು ಬಂದಿರುವುದು ಊಟಕ್ಕೆ, ನನ್ನ ಜೊತೆ ಇನ್ನೂ ಇಬ್ಬರಿದ್ದಾರೆ ಎಂದಾಗ ಉದ್ಯಾಪನೆಯ ದಿನ ಬಂದ ಅತಿಥಿಗಳು ಎಂದು ದೇವ ಅವರಿಗೆ ಅಪಾರ ಸಂತಸವಾಯಿತು. ಈ ಪ್ರಕಾರ ಸನ್ಯಾಸಿ ಹಾಗೂ ಇತರ ಇಬ್ಬರು ಉದ್ಯಾಪನೆಯ ಊಟ ಮುಗಿಸಿ ಹೊರಟರು. ಉದ್ಯಾಪನೆಯ ಸಮಾರಂಭ ಮುಗಿಯಿತು. ಬಾಬಾ ಬರಲಿಲ್ಲವೆಂಬ ದುಃಖದಿಂದ ದೇವ ಅವರು ಜೋಗರಿಗೆ ಪತ್ರ ಬರೆದರು. ಆ ಪತ್ರ ತಲುಪಿ ಅದನ್ನು ಒಡೆಯುವ ಮೊದಲೇ, ನಾನು ಇಬ್ಬರೊಂದಿಗೆ ಊಟ ಮಾಡಿ ಬಂದೆ, ನನ್ನನ್ನು ಅವನು ಗುರುತಿಸಲಿಲ್ಲವೇ, ನಾನು ಮಾತಿಗೆ ಎಂದೂ ತಪ್ಪಲಾರೆ ಎಂದರು. ಈ ವಿಷಯವನ್ನು ತಿಳಿಸಿ ಜೋಗ ಅವರು ಉತ್ತರ ಬರೆದಾಗ ದೇವ ಅವರು ಆನಂದಭರಿತರಾದರು. ಆದರೆ ವೃಥಾ ಬಾಬಾ ಅವರನ್ನು ನಿಂದಿಸಿದನಲ್ಲ ಎಂಬ ವ್ಯಥೆ ಹಾಗೂ ಆಶ್ಚರ್ಯ ಅವರಿಗಾಯಿತು. ಚಿತ್ರಪಟದಿಂದ ಬಾಬಾರವರ ದರ್ಶನ. 1917 ಕಾಮನ ಹುಣ್ಣಿಮೆಯ ಬೆಳಗಿನ ಜಾವ ಹೇಮಾಡ ಪಂತರಿಗೆ ಒಂದು ಕನಸಾಯಿತು. ಬಾಬಾ ಸನ್ಯಾಸಿಯಂತೆ ಕಾಣಿಸಿಕೊಂಡರು. ನಾನು ನಾಳೆ ನಿನ್ನಲ್ಲಿಗೆ ಊಟಕ್ಕೆ ಬರುವೆ ಎಂದಂತಾಯಿತು. ಎಚ್ಚರವಾದ ಮೇಲೆ ಅವರು ತಮ್ಮ ಪತ್ನಿಗೆ ಹೇಳಿ ಹೋಳಿಗೆ ಔತಣ ಮಾಡಿಸಿದರು. ಆಕೆಯು ಸಂದೇಹದಿಂದ ಶಿರಡಿಯ ಸಮೀಚಿತವಾದ ಭೋಜನವನ್ನು ಬಿಟ್ಟು, ಬಾಬಾ ನಮ್ಮ ಮನೆಗೆ ಬರುವರೇ ಎಂದರು. ಆಗ ಹೇಮಾಡ ಪಂತರು, ಹಾಗಲ್ಲ, ಅವರು ಯಾವ ರೂಪದಲ್ಲಾದರೂ ಬರಬಹುದು, ಹೆಚ್ಚಿನ ಅಡಿಗೆಯಿಂದ ನಷ್ಟವೇನೂ ಇಲ್ಲ ಎಂದರು. ಊಟದ ಸಮಯವಾಯಿತು. ಮನೆಯ ಜನ ಭೋಜನಕ್ಕೆ ಕೂತರು. ಬಡಿಸಿಯೂ ಆಯಿತು. ಆದರೆ ಅತಿಥಿಗಳ ಸುಳಿವೇ ಇರಲಿಲ್ಲ. ಇನ್ನೇನು ಊಟ ಮಾಡಬೇಕು ಎಂದಾಗ ಬಾಗಿಲು ತಟ್ಟಿದ ಸದ್ದಾಯಿತು. ಆಗ ಬಂದವರು ಅಲ್ಲಿ ಮಹಮ್ಮದ್ ಮತ್ತು ಮುಜಾವರ ಅವರು. ಬಂದವರು ಹಳೆ ಕಾಗದದಲ್ಲಿ ಸುತ್ತಿದ್ದ ಸುಂದರ ಭಾವಚಿತ್ರವೊಂದನ್ನು ಕೊಟ್ಟು, ನೀವು ಸಾವಕಾಶ ಊಟ ಮಾಡಿರಿ ಎಂದು ಹೇಳಿ ಹೊರಟೇ ಹೋದರು. ಸಾಯಿಬಾಬಾ ಅವರ ಸುಂದರ ಭಾವಚಿತ್ರ ನೋಡಿದ ಹೇಮಾಡ ಪಂತರಿಗೆ ಅಮಿತಾನಂದವಾಯಿತು. ಅತಿಥಿಗಳಿಗಾಗಿ ಇರಿಸಿದ್ದ ಸ್ಥಳದಲ್ಲಿ ಆ ಫೋಟೋವನ್ನು ಇರಿಸಿ ನೈವೇದ್ಯ ಅರ್ಪಿಸಿ ಎಲ್ಲರೂ ಊಟವನ್ನು ಪ್ರಾರಂಭಿಸಿದರು. ಬಾಬಾ ಅವರೇ ಕನಸಿನಲ್ಲಿ ನುಡಿದಂತೆ ಸ್ವತಃ ಬಂದಿದ್ದಾರೆ ಎಂದು ಎಲ್ಲರೂ ತಿಳಿದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 40ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.